ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕಾರ್ಯಕ್ರಮ ಇದೆ ಅಂತ ಚಿಕ್ಕ ಸಾಳದಲ್ಲಿ ಬಹಳ ಆದಿ ಕೇಳ್ಬೇಕಲ್ಲ. ನಾನು ಮೊಬೈಲ್ ಗೊತ್ತಾಗಿಲ್ಲ. ಸ್ವಲ್ಪ ಜಾಗ ಬಿಡಿ. ಎಲ್ರಿಗೂ ನಮಸ್ಕಾರ. बोलो कांग्रेस पार्टी की जय, बोलो भारत माता की जय. ಕೋಲಾರ ಜಿಲ್ಲೆಯ ಮುಳಬಾಗಲ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಸಹೋದರ ಸಹೋದರಿಯರು, ಈ ಭಾಗದ ನಾಯಕರು, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು, ಕಳೆದ ಸಾರಿ ಸ್ವಲ್ಪ ಒಟ್ಟಲ್ಲಿ ಸೋತಂತ ಮುಂದೆ ಡೆಫಿನೆಟ್ಲಿ ಮುಳಬಾಗಿಲಿನ ಶಾಸಕರು ಆಗುವಂತಹ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಮಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಮಂಚೂಣಿ ಘಟಕ ಅಂದ್ರೆ ಎಲ್ಲ ನಿಮ್ಗೆಲ್ರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿನ್ನೆನೇ ಹೇಳಿದ್ದು ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಮುಳಬಾಗಿಲು ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಿರೋದು. ಆದಿನಾರಾಯಣ್ನ ಒಬ್ಬ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಭಾಳ ಒಂದು ಸಿಂಪಲ್ ಜೀವನ,
ನಡೆಸ್ಕೊಂಡು ನಿಮ್ಗಳ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ಕೊಟ್ಟರೆ, ಆದರೆ ಕೆಲವು ಏರುಪೇರುಗಳ ಕಾರಣ ಇವತ್ತು ಸೋಲಾಗಿರ್ಬೋದು. ಆದರೆ 2028ರ ಚುನಾವಣೆಯಲ್ಲಿ ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ MLA ಇರಬೇಕು. ಗೆಲ್ಸ್ಕೊಡ್ತೇವೆ ಸರ್, ತಾವು ಸಹಕರಿಸ್ಬೇಕಷ್ಟೇ. ಯಾಕೆ ಅಂದರೆ ಹೇಳ್ತಾ ಇದ್ದೀನಿ ಅಂದರೆ 2023ರಲ್ಲಿ ನಮ್ಮ 5 ಮಹತ್ವಾಕಾಂಕ್ಷಿ ಯೋಜನೆಗಳೇನಿದು, ಸುಮಾರು 60,000 ಕೋಟಿ ರೂಪಾಯಿಗಳ ಯೋಜನೆಗಳು, ಜನಪರವಾಗಿ 5 ಯೋಜನೆಗಳು, ಗೃಹಲಕ್ಷ್ಮಿ, ಶಕ್ತಿ ಮತ್ತು ಅನ್ನಭಾಗ್ಯ, ಯುವ ನಿಧಿ ಮತ್ತು ವಿದ್ಯುತ್ ಗೃಹ ಜ್ಯೋತಿ, 60,000 ಕೋಟಿ ರೂಪಾಯಿಗಳನ್ನ ಜನಸಾಮಾನ್ಯರಿಗೆ ಕೊಡುವಂತಹ ಯೋಜನೆಯನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಾಗ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಇಷ್ಟು ದೊಡ್ಡ ಮಟ್ಟದ 137 ಶಾಸಕರುಗಳ ನಮ್ಮ ರಾಜ್ಯದಲ್ಲಿ ಗೆಲ್ಲಿಸ್ಕೊಟ್ರು. ಏನು ಇದು ಪ್ರಾಮಿಸ್ ಮಾಡವ್ರೆ, ಅದರ ಮೇಲೆ ನಂಬಿಕೆ ಇಟ್ಟು ಆ ನಿಜವಾದ ಪ್ರೀತಿ ಇಟ್ಕೊಂಡಿದ್ರು. ಸಿದ್ದರಾಮಯ್ಯನವರು ಅಸಾಧ್ಯವಾದ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. 5 ಯೋಜನೆಗಳನ್ನ ಸಾಕಾರಗೊಳಿಸಿದ್ದಾರೆ. ಮ್ಯಾನಿಫೆಸ್ಟೋಲ್ಲಿ ಹೇಳಿರೋವಂಥದ್ದು ಎಲ್ಲನೂ ಬೇರೆ ರಾಜಕೀಯ ಪಕ್ಷಗಳು ಮಾಡಲ್ಲ, ಬೇರೆ ನಾಯಕರು ಮಾಡಲ್ಲ. ತನ್ನ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂಥ ಪ್ರತಿಯೊಂದು ಕೆಲಸವನ್ನು ಮಾಡಿ ಈ ರಾಜ್ಯದ ಜನತೆಗೆ ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನು ನೀವು ಎಲ್ರಿಗೂ ಹೇಳ್ಬೇಕಾಗ್ತದೆ. ಈಗೆಲ್ಲ ಫಲಾನುಭವಿಗಳಿದ್ದಾರೆ. MP ಎಲೆಕ್ಷನ್ ತಗೊಳಕ್ಕೆ ಹೋಗಬೇಡಿ. MP ಎಲೆಕ್ಷನ್ ಈಸ್ ಎ ಡಿಫ್ರೆಂಟ್ ಮೋಡ್ ಎಲೆಕ್ಷನ್. ಅದನ್ನು MLA ಎಲೆಕ್ಷನ್ ತಗೊಳಕ್ಕೆ ಹೋಗಬೇಡಿ. ಆದರೆ ನೀವೆಲ್ಲರೂ ಒಗ್ಗಟ್ಟಾಗಿರಬೇಕು. ಇಲ್ಲಿ ಡೈವರ್ಷನ್ಸ್ ಇರಬಾರ್ದು. ನಮ್ಮಲ್ಲೇ ತಂದಿಟ್ಟು ಮತ್ತು ರಾಜಕಾರಣ ಮಾಡೋ ಭಾಳಷ್ಟು ಜನ ಇರ್ತಾರೆ. ಇದನ್ನೇನ್ರಿ ಅಧ್ಯಕ್ಷರೇ, ಗುಂಪು ಕಾರಿಕೆಗಳು ಮಾಡೋರು ಇರ್ತಾರೆ, ಅವ್ರನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ನಮ್ಮ ಅಭ್ಯರ್ಥಿ ಗೆಲ್ಲಬೇಕು. ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಬೇಕು. ನಿಮ್ಗೇನು ಸಹಕಾರ ಬೇಕೋ ನಾನು ಮಾಡ್ತೀನಿ. ಸಹಕಾರ ಇದ್ರೆ ಸಾಕು ಸರ್ ಕೆಲಸ. ಈಗ ಮುಳ್ಬಾಗ್ಲಲ್ಲಿ ಉದಾಹರಣೆಗೆ ಎಷ್ಟು ಕೋಟಿ ರೂಪಾಯಿಗಳು ಬಸ್ಸಿಗೆ ಹೆಣ್ಮಕ್ಳು ಖರ್ಚು ಮಾಡ್ತಾಯಿದ್ದೀವಿ ನಾವು. ಅಲ್ಲೇನು ಬೇರೆ ಪಕ್ಷದ ಹೆಣ್ಮಕ್ಳು ಹೋಗಬೇಡ ಅಂತ ಹೇಳೋಕ್ಕಾಗ್ತದಾ? ಕರೆಂಟ್ 8,000 ಜನ ಮನೆಗಳು ಕೊಡ್ತಾಯಿದ್ವಿ. 2,000 ರೂಪಾಯಿ ದುಡ್ಡು ತಗೊಳ್ಳೋ ಅಂಥ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ? ಅಕ್ಕಿ ಎಷ್ಟು ಕುಟುಂಬಗಳಿದ್ದಾವೆ? ಅದರಿಂದ ಒಂದು ವರ್ಷಕ್ಕೆ 60,000 ಕೋಟಿ ಅಂದರೆ 224 ಕ್ಷೇತ್ರ 8 60 ಅಂದರೆ ಹೆಚ್ಚು ಕಮ್ಮಿ 300 ಕೋಟಿ. 300 ಕೋಟಿ ಒಂದು ವರ್ಷಕ್ಕೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಆಲ್ರೆಡಿ. ಈಗ ಸ್ಟಾರ್ಟ್ ಆಗಿ 2 ವರ್ಷ 2.5 ವರ್ಷ ಆಯಿತು. 300 600 700 800 ಕೋಟಿ ಈ ಯೋಜನೆಗಳಿಗೆ ನಾವು ಕೊಟ್ಟಿದ್ದೀವಿ. ಅದು ಮುಳ್ಬಾಗಿಲು ಸೇರಿ. ಮುಳ್ಬಾಗಿಲವರು ಫಲಾನುಭವಿಗಳು ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆಲ್ಲ ನೀವು ತಿಳಿ ಹೇಳ್ಬೇಕಷ್ಟೇ. ಬೊಗಳೆ ಬಿಡ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋವಂಥ ವ್ಯಕ್ತಿಗಳನ್ನ ದೂರ ಇಡಬೇಕು. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡುವಂಥ ಈ BJP ಪಕ್ಷ, ಅವ್ರ ಜೊತೆ ಕೊಲ್ಯೂಟೆಡ್ ಇವರು JDS, ಇಬ್ಬರು ಒಂದೇ ನಾಣ್ಯದ 2 ಮುಖಗಳು. ಇಂಥವ್ರನ್ನ ದೂರ ಇಟ್ಟು ರಾಜಕಾರಣ ಮಾಡ್ಬೇಕು. ನೀವು ಪ್ರತಿ ಮನೆಗೆ ಹೋಗಿ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ, ಎಷ್ಟು ಬಡವರು ಇದರಲ್ಲಿ ಫಲಾನುಭವಿಗಳಿದ್ದಾರೆ, ಎಷ್ಟು ಜನ ಐಂದ ವರ್ಗದವರೇ ಅಲ್ಲ, ಮೇಲ್ವರ್ಗದಲ್ಲಿರುವಂತಹ ಬಡವರು ಸಹ ಈ ಯೋಜನೆಯ ಫಲಾನುಭವಿಗಳು. ನಾವು 2,000 ರೂಪಾಯಿ ಕೊಡ್ಬೇಕಾದ್ರೆ ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತೀವಾ? ಬಸ್ ಗತ್ತವಾಗಿ ನೀನು ಆ ಹೆಣ್ಮಗಳು ನೀನು ಆ ಜಾತಿ ಈ ಜಾತಿ ಅಂತ ಕೇಳ್ತೀವಾ? ರೇಷನ್ ಕೊಡುವಾಗ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತೀವಿ, ಆ ಜಾತಿ ಯಾವತ್ತೂ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂಥ ಸರ್ಕಾರ ಈ ದೇಶದಲ್ಲಿ ಇರೋದು ಕಾಂಗ್ರೆಸ್ ಪಕ್ಷ ಒಂದೇ. ಅದನ್ನು ನೀವು ಹೇಳಬೇಕು. ಈಗ ನಾವು ಓಟ್ ಹಾಕಿ ನಾವು ಗೆಲ್ಸ್ಕೋಬೇಕು ಅಂದರೆ, ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂದರೆ, ನಾವು ಗೆಲ್ಲಬೇಕು ಅಂದರೆ ನಾವು ಕೆಲಸ ಮಾಡಿನೇ ತೋರಿಸ್ಬೇಕು. 100 ಕೆಲಸ ಮಾಡಿ 100 ಕೆಲಸದಲ್ಲಿ 99 ಮಾಡಿ ಒಂದು ಕೆಲಸ ಮಾಡಿಲ್ಲ ಅಂದ್ರೂ ಆ ಒಂದು ಕೆಲಸನ ಎತ್ತು ತೋರಿಸುವಂತಹ ದುಷ್ಟಶಕ್ತಿಗಳು ನಮ್ಮ ವಿರೋಧ ಪಕ್ಷದವರು. ಆದರೆ BJP ಅವರು JD ಅವ್ರಿಗೆ ಅದೇನೂ ಇಲ್ಲ. ಬರೀ ಅವರು ಹಿಂದೂ ಮುಸ್ಲಿಂ ಎರಡೇ. ಕ್ಯಾಜುವಲ್ ಅಧ್ಯಕ್ಷ ಕರೆಕ್ಟೇನಾ? ಇವೆರಡೇ ಮಾಡೋದು. ಜಾತಿಗಳ ತಂದಿಟ್ಟು ನೀನು ಮುಸ್ಲಿಮು, ನೀನು ಹಿಂದೂ, ನೀನು ಕ್ರಿಶ್ಚಿಯನ್ನು, ಇಷ್ಟೇ ಎತ್ತು ಕಟ್ಟುವಂಥ ಕೆಲಸ ಅವ್ರಿಗೇನೂ. ಅವ್ರಿಗೆ ಬಾಧ್ಯತೆಗಳೇ ಇಲ್ಲರಿ.
ಅವರಿಗೆ ಬಾಧ್ಯತೆಗಳೇ ಇಲ್ಲ. ಇವಾಗೂ ಅದೇ ಮಾಡ್ತಾವ್ರೆ, ಮುಂಚೆನೂ ಅದೇ ಮಾಡಿದ್ರು, ಮುಂದಕ್ಕೂ ಅದೇ ಮಾಡ್ತಾರೆ. ಆದರೆ ನಮ್ಮ ಯೋಜನೆಗಳು ನಮ್ಮ ಕೈ ಹಿಡಿತವೆ ಅಂತ 100% ಗೊತ್ತು. ಮುಂದಿನ ದಿವಸಗಳಲ್ಲಿ ಆದಿನಾರಾಯಣ್ ನಮ್ಮ ನಾಯಕರಲ್ಲಿದ್ದಾರೆ. ಇವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ 2028ಕ್ಕೆ ಕಾಂಗ್ರೆಸ್ನ ಇಲ್ಲಿ MLA ಆಗೋದ್ರಲ್ಲಿ ಡೌಟ್ ಇಲ್ಲ. ಇದೆಲ್ಲ ನೀವು ಮಾಡಬೇಕು. ಅದರಿಂದ ಇಲ್ಲಿ ಹೇಳೋದಲ್ಲ, ಕೆಲಸ ಮಾಡಬೇಕು. ಈಗ ಲೋಕಲ್ ಬಾಡಿ ಬರ್ತೈತೆ, ಈ ಎಂಥದ್ದು ಪುರಸಭೆ ಎಲೆಕ್ಷನ್ ಬರ್ತೈತೆ, ಪಟ್ಟಣ ಪಂಚಾಯತಿ ಎಲೆಕ್ಷನ್ ಬರ್ತದೆ, ಗ್ರಾಮ ಪಂಚಾಯತಿ ಬರ್ತದೆ, ತಾಲೂಕ್ ಪಂಚಾಯತಿ ಬರ್ತದೆ, ZP ಬರ್ತದೆ. ಇದನ್ನೆಲ್ಲ ನೀವು ಮುಂದೆ ನಿಂತ್ಕೊಂಡು ಮಾಡಬೇಕು. ಆದಿನಾರಾಯಣ್ಣು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಯಾರು ಹೇಳ್ತಾರೆ ಅವ್ರಿಗೆ ಸೀಟ್ ಕೊಡೋದು. ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಅದು ಸಿಂಬಲ್ ಇಲ್ಲ, ಅದು ನಮ್ಮ ಬೆಂಬಲಿತ ಅಭ್ಯರ್ಥಿ ನಿಂತ್ಕೋತಾರೆ. ಮತ್ತು ಲೋಕಲ್ ಬಾಡಿ ಪುರಸಭೆ ಅಲ್ವಾ ಇದು, ನಗರಸಭೆಯಲ್ಲಿ ಸಹ ಏನು ಹೇಳ್ತಾರೆ ನೀವು ಡಿಸೈಡ್ ಮಾಡಿ ನಿಮಗೆ ಕೊಡೋದು ಟಿಕೆಟ್. ಆದ್ದರಿಂದ ದುಡ್ಡಿಗೆ ಆಸೆ ಪಡದೆ ಸೋತರೂ ಸಹ ನಿಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತಾವನೋ ಇಲ್ಲ ಆದಿನಾರಾಯಣ, ನೀವು ಆಶೀರ್ವಾದ ಮಾಡ್ಬೇಕು ತಾನೆ. ಸುಬ್ರಹ್ಮಣ್ಯ ಭವ ಅಂತೇಳಿ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ ಸುಮಂಗಲವಾದ 2 ತೆಂಗಿನಕಾಯಿ, ಸೀರೆ, ಬಳೆ ಎಲ್ಲ ಮಾಡಪ್ಪ. ಎಲ್ಲರಿಗೂ ಮಾಡಿ, ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಸಹಕಾರ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. 2028ಕ್ಕೆ MLA ಮಾಡಿ, ಅದಕ್ಕೆ ಮುಂಚೆ ಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಎಲ್ಲವೂ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ನೀವು ಇವತ್ತು ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥ ಸಮಯ ಸಂವಿಧಾನ ನಮಗೆ ಕೊಟ್ಟಿರೋದು. ನಾವೆಲ್ಲರೂ ಇವತ್ತು ಜೀವನ ಮಾಡ್ತಾ ಇರ್ಬೇಕಾದ್ರೆ, ಇವಾಗ ನಾನು ಇಲ್ಲಿ ನಿಂತ್ಕೊಂಡು ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಮ್ಮ ಆದಿನಾರಾಯಣ ಇಲ್ಲಿ ಅಭ್ಯರ್ಥಿಯಾಗಿ ಇದ್ದರೆ, ಅದು ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸ್ವತಂತ್ರ ಸಂವಿಧಾನ. ಆ ಸಂವಿಧಾನದ ಪ್ರಕಾರ ನಾವೆಲ್ಲ ನಡ್ಕೋಬೇಕು. ಇಷ್ಟು ಮಾತುಗಳನ್ನು ಹೇಳಿ ನನಗೆ ಇಲ್ಲಿ ಅಭೂತಪೂರ್ವವಾದ ಸ್ವಾಗತವನ್ನು ಕೊಡಿದಂತಹ ಮುಳಬಾಗಲ್ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗ್ರಿ. ಅಣ್ಣ ವೆಂಕಟೇಶ್ ಯಜಮಾನ್ ನಾವು ಸಮ್ಮೆ बोलो कांग्रेस पार्टी के, राहुल गांधी के, बैरती सुरेशन के, कोत्तूर मंजन के, आदिनारायण के. ದಯವಿಟ್ಟು ನಿಧಾನಕ್ಕಾಗಿ. ಭೀಮಾ ಯಜಮಾನ್ ಮಾಡೋರಿ ಮನೆ ಭಾನುವಾರ ಇರ್ತದೆ ಬರ್ಬೇಕು. ನಾರಾಯಣ ಬ್ಲಾಕ್ ಅಧ್ಯಕ್ಷ ಇಲ್ವಾ ಕಾಂಗ್ರೆಸ್ಗೆ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಡ್ತಾರ್ರಿ. ಅದೇ ಹೇಳದ್ನಲ್ಲ, ಈಗ ಇಡೀ ಆದಿನಾರಾಯಣ ಅವನೆಲ್ಲ ಎಲ್ಲ ನೋಡ್ಕೊತಾನ ಅವನೇನೆ. ಕೊಡ್ತೀನಿ.